ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಭಾನುಮ. ಲಾರಿ ಹಾಗೂ ಕಾರ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿತು. ಅಪಘಾತದಲ್ಲಿ ರಾಮು ಎಂಬ ಯುವಕ ದುರ್ಮರಣ ಹೊಂದಿರುವ ಘಟನೆ ವಿಜಯಪುರ ನಗರದ ಅಲ್-ಅಮೀನ್ ಆಸ್ಪತ್ರೆ ಸಮೀಪದಲ್ಲಿ ನಡೆದಿದೆ. ಇನ್ನು ಓರ್ವ ಚಿಕ್ಕ ಮಗುವಿನ ಕಾಲಿಗೆ ತೀವ್ರ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಕೂಡಲೇ ಜಿಲ್ಲಾಸ್ಪತ್ರೆಗೆ ಧಾವಿಸಿ ಗಾಯಾಳುಗಳನ್ನ ಉಳಿಸುವಂತೆ ವೈದ್ಯರಿಗೆ ಬೇಡಿಕೆಯನ್ನಿಟ್ಟು ಚಿಕಿತ್ಸೆ ನೀಡಿದರೂ ಚಿಕಿತ್ಸೆ ಫಲಿಸದೆ ರಾಮು ಎಂಬ ಯುವಕ ಜೀವ ಬಿಟ್ಟಿದ್ದಾನೆ. ಇನ್ನು ಗಾಯಗೊಂಡ ಮಗುವಿನ ಚಿಕಿತ್ಸೆಗೆ ಮುಖಂಡ ವಿಜುಗೌಡ ಪಾಟೀಲ್ ಎಲ್ಲಾ ರೀತಿಯಲ್ಲಿ ಸಹಕರಿಸುವುದಾಗಿ ಭರವಸೆ ನೀಡಿದ್ದಾರೆ.
ನಮ್ ಜೊತೆ ಇರ್ತಕ್ಕಂತ ಇವತ್ತು ರಾಮು ಅಂತಕ್ಕಂತ 29 ವಯಸ್ಸಿನ ಯುವಕ ಬಹಳ ವರ್ಷಗಳಿಂದ ನಮ್ ಜೊತೆ ಅನ್ಯೋನ್ಯತೆಯಿಂದ ಇರ್ತಕ್ಕಂತ ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಬಿಜಾಪುರದಿಂದ ದನ್ಯಾಳಕ್ ಹೋಗೋ ಗ್ರಾಮದಲ್ಲಿ ಹಾಲಿನ ರೇಷ್ಮೆ ಇಲಾಖೆ ಹತ್ರ ಎದುರುಗಡೆ ಟಿಪ್ಪರ್ ಆಕ್ಸಿಡೆಂಟ್ ಆಗಿ 2 ವರ್ಷದ ಮಗು ಕಾಲ್ ಪೂರ ಸಂಪೂರ್ಣ ಜಖಮ್ ಆಗಿ ಅವ್ರಿಗೆ ಇವತ್ತು ರಾಮನು ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಬಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯರು ಕೂಡ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು. ಆದ್ರೆ ಅವನು ನಮ್ಮನ್ನ ಅಗಲಿ ಇವತ್ತು ಹೋಗಿದ ಬಹಳ ಒಂದು ದುಃಖ ಆಗ್ಯದ. ಆ ಕುಟುಂಬಕ್ಕೆ ಯಾವ ರೀತಿ ಸಾಂತ್ವನ ಹೇಳಬೇಕು ಅನ್ನೋದು ನಮ್ಗೆ ಯಾರಿಗೆ ತಿಳಿತಾ ಇಲ್ಲ. ವಿಶೇಷವಾಗಿ ದನ್ನಾಳದಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಹಿರಿಯರು ಕೂಡ ಸುದ್ದಿ ತಿಳಿದ ನಂತರ ಬಹಳ ಜನ ಗುಳೆ ಅಂತ ಹೇಳಿ ಇವತ್ತು ಎಲ್ಲರೂ ತ್ರಾಸ ಮಾಡ್ಕೊಳ್ಳೋದು ನೋಡಿದ್ರೆ ಬಹಳ ನಮಗೆ ಬಹಳ ನೋವಾಗ್ತದ. ಆ ಭಗವಂತ ಕುಟುಂಬಕ್ಕೆ ಒಂದು ಒಳ್ಳೆ ಶಕ್ತಿಯನ್ನ ಕೊಡ್ಲಿ. ನಾವೆಲ್ಲರೂ ಕುಟುಂಬದ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವರ ಬಹಳ ಬಡತನ ಪರಿಸ್ಥಿತಿ ಇರೋದ್ರಿಂದ ನಾವು ಆ ಮಗುನ ಕಾಲ್ ಕಳ್ಕೊಂಡಿದ್ದನ್ನ ಹಿಯರ್ಲಿಯಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳಿಗೆ ಕೂಡ ನಾವು ಮಾತನಾಡಿ ನಮ್ಮ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಕೂಡ ಅವ್ರಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಆ ಮಗುವಿಗೆ ಬೆಳಗಾವಿ KLE ಆಸ್ಪತ್ರೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಾವು ಈಗಾಗಲೇ ಮಾಡ್ಲಿಕ್ಕತ್ತೀವಿ. ಆ ಮಗುವನ್ನ ಉಳಿಸೋಕೆ ಪ್ರಯತ್ನ ನಮ್ಮ ವೈದ್ಯಾಧಿಕಾರಿ ಡಾಕ್ಟರ್ಗಳು ಬಹಳ ಪ್ರಯತ್ನ ಮಾಡ್ಯಾರ. ಈ KLE ರಾತ್ರಿ ಹೋಗಿ ಅವರು ತಲುಪ್ತಾರ. ಅಲ್ಲಿ ಮುಂದಿನ ವ್ಯವಸ್ಥೆನ ಅಲ್ಲಿ ಡಾಕ್ಟರ್ KLE ಇರ್ತಕ್ಕಂಥ ಡಾಕ್ಟರ್ ವ್ಯವಸ್ಥೆ ಮಾಡ್ತಾರ. ಅದಕ್ಕೆ ಈ ಕುಟುಂಬಕ್ಕೆ ಒಂದು ಭಗವಂತ ಒಂದು ಒಳ್ಳೆ ಶಕ್ತಿಯನ್ನು ಕೊಡ್ಲಿ ಅಂತಕ್ಕಂಥ ಒಂದು ನನ್ನ ಹೃದಯದಿಂದ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.